ಆಯುರ್ವೇದದ ಪ್ರಕಾರ ಸೌಂದರ್ಯವು ಕೇವಲ ಚರ್ಮದ ಮೇಲಿನ ಲೇಪನದಿಂದ ಬರುವುದಿಲ್ಲ. ಅದು ಶರೀರದಲ್ಲಿರುವ ವಾತ, ಪಿತ್ತ ಮತ್ತು ಕಫದೋಷಗಳ ಸಮತೋಲನದಿಂದ ಉಂಟಾಗುತ್ತದೆ. ಪ್ರತಿಯೊಬ್ಬರ ದೇಹದ ಪ್ರಕೃತಿ ವಿಭಿನ್ನವಾಗಿರುತ್ತದೆ. ನಿಮ್ಮ ಚರ್ಮಕ್ಕೆ ಯಾವ ಚಿಕಿತ್ಸೆ ಅಥವಾ ಲೇಪನ ಸರಿ ಹೊಂದುತ್ತದೆ ಎಂಬುದು ನಿಮ್ಮ ದೇಹದ ಪ್ರಕೃತಿಯನ್ನು ಅವಲಂಬಿಸಿರುತ್ತದೆ. ಆಂತರಿಕ ದೋಷಗಳು ಸಮತೋಲನದಲ್ಲಿದ್ದಾಗ ಮಾತ್ರ ಚರ್ಮವು ನೈಸರ್ಗಿಕವಾಗಿ ಹೊಳೆಯುತ್ತದೆ. ಪ್ರಾಚೀನ ಸ್ತ್ರೀಯರಿಗೆ ಸ್ನಾನ ಎಂಬುದು ಕೇವಲ ಕೊಳೆಯನ್ನು ತೆಗೆಯುವ ಪ್ರಕ್ರಿಯೆ ಆಗಿರಲಿಲ್ಲ. ಅದೊಂದು ಶುದ್ಧೀಕರಣದ ಯಜ್ಞವಾಗಿತ್ತು. ಸ್ನಾನಕ್ಕೆ ಮುನ್ನ ಎಣ್ಣೆಯಿಂದ ಶರೀರವನ್ನು ಮಸಾಜ್ ಮಾಡುವುದರಿಂದ ಚರ್ಮದ ಕೆಳಗಿರುವ ಲಸಿಕಾಗ್ರಂಥಗಳು ಉತ್ತೇಜಿತಗೊಳ್ಳುತ್ತವೆ. ಇದು ದೇಹದ ಕಲ್ಮಶಗಳನ್ನು ಹೊರಹಾಕಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅವರು ಸ್ನಾನದ ಜಲಕ್ಕೆ ತುಳಸಿ ದಳಗಳು, ಗುಲಾಬಿ ಹೂವುಗಳು ಮತ್ತು ಗಂಗಾಜಲವನ್ನು ಬೆರೆಸುತ್ತಿದ್ದರು. ಇದು ಶರೀರಕ್ಕೆ ನೈಸರ್ಗಿಕ ತಂಪು ನೀಡುವುದಲ್ಲದೆ ಮಾನಸಿಕ ಸ್ಥಿರತೆಯನ್ನು ನೀಡಿ ಋಣಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತಿತ್ತು. ಇಂದಿನ ರಾಸಾಯನಿಕ ಸಾಬೂನುಗಳು ಚರ್ಮದ ನೈಸರ್ಗಿಕ ತೈಲ ಮತ್ತು ಆಮ್ಲೀಯತೆಯ ಸಮತೋಲನವನ್ನು ಏರುಪೇರು ಮಾಡುತ್ತವೆ.